ಸರ್ ಏನಾಯ್ತು ಸರ್ ಎಲ್ಲಿ ಸರ್ ಈಗ ಸರ್ ಅದು ನಾನು ಗವರ್ಮೆಂಟ್ ಗೆಸ್ಟ್ ಹೌಸ್ ಹತ್ರ ನಾನು ಆಕ್ಚುಲಿ ಲಾಸ್ಟ್ ವೀಕ್ ಒಂದು ಸಾಂಗ್ ಮೋದಿ ಸಾಂಗ್ ರಿಲೀಸ್ ಮಾಡಿದ್ದೆ. ಆಕ್ಚುಲಿ ನಮ್ಮ ಆಫೀಸಲ್ಲಿ ಎಲ್ಲ ಕಡೆಯಿಂದ ಬಂದು ಸಬ್ಸ್ಕ್ರೈಬ್ ನನಗೆ ಗೊತ್ತಿರೋ ಫ್ರೆಂಡ್ಸ್ಗಳಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದೆ, ಚಾನಲ್ ಶೇರ್ ಮಾಡ್ತಾ ಇದೆ. ನಾನು ಕೂತ್ಕೊಂಡಿದ್ದೆ, ಯಾರೋ ಒಬ್ಬ ಹುಡುಗ ಬಂದ ಗವರ್ಮೆಂಟ್ ಗೆಸ್ಟ್ ಹೌಸ್ ಅಲ್ಲಿ. ನನಗೆ ಖಂಡಿತವಾಗ್ಲೂ ಅವ್ನು ಮುಸ್ಲಿಂ ಅಂತ ಮದರ್ ಪ್ರಾಮಿಸ್ ಗೊತ್ತಿರಲಿಲ್ಲ. ನಾನು ಅವ್ನಿಗೆ ಈ ತರ ನಮ್ದೊಂದು ಸಾಂಗ್ ಮಾಡಿದ್ದೀನಿ ಸರ್, ಇಷ್ಟ ಆದ್ರೆ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಶೇರ್ ಮಾಡ್ತೀನಿ ಅಂತ. ಹೌದಾ ತೋರಿಸಿ ಅಂದ್ರು. ತೋರಿಸ್ತೆ ಸಾಂಗ್ ನೋಡ್ಬಿಟ್ಟು ಚೆನ್ನಾಗಿದೆ ತುಂಬಾ ಸಾಂಗು, ನನ್ನ ಫ್ರೆಂಡ್ಸ್ ಹತ್ರ ಮಾಡಿಸ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋದ್ರು. ಅಲ್ಲಿ ಒಳಗಡೆ ಕರ್ಕೊಂಡು ಹೋಗ್ಕೊಂಡು ಒಬ್ಬ ಬಾಯಿ ಮುಚ್ಕೊಂಡು ಹಿಂದೆಯಿಂದ ಕೈ ಹಿಡ್ಕೊಂಡು ಮೋದಿ ಸಾಂಗ್ ಮಾಡಿದ್ದೆ, ಕೆಟ್ಟದಾಗೆಲ್ಲ ಬೈದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗು ಬಂದ್ರು. ಅಲ್ಲಾಹು ಅಕ್ಬರ್ ಕೂಗು, ಮೋದಿ ಬಗ್ಗೆ ಸಾಂಗ್ ಮಾಡಿದ್ದೆ, ನಿನ್ನ ಇಲ್ಲ ಸಾಯಿಸ್ತೀವಿ ಕೂಗ್ತೀಯ ಇಲ್ವಾ ಅಂತೇಳಿ ನನ್ನ ಕೈಯಲ್ಲಿ ಒಂದು ಫೋಟೋ, ಶ್ರೀರಾಮನ್ ಫೋಟೋ ಫ್ಲಾಗ್ ಎಲ್ಲ ಇತ್ತು, ಅದನ್ನೆಲ್ಲ ಕಿತ್ತು ಅದ್ರ ಮೇಲೆ ಹುಚ್ಚೋದು, ನನ್ನ ತಲೆ ಮೇಲೆ ಬಿಯರ್ ಸುರಿದು ರೀಸರ್ಚ್ ಮಾಡಿ ಇಷ್ಟೊಂದೆಲ್ಲ ಹೊಡೆದಿದ್ದಾರೆ ಸರ್. ನೋಡಿ ಇಲ್ಲೆಲ್ಲ ಬಾಟ್ಲೆಲ್ಲ ಕೂದಿದ್ದಾರೆ, ಸಿಗರೇಟ್ ಅಲ್ಲೆಲ್ಲ ಟ್ರೀಟ್ಮೆಂಟ್ ಕೊಡ್ಸೋಣ ಫಸ್ಟ್. ಮೈಸೂರೇ ಮೆಲ್ಲಳ್ಳಿ. ಈಕಿ ಒಬ್ಬಾಕಿ ಹಿಂದೆ ಹೋರಾಡ್ತೀವ, ಈಕಿ ಒಬ್ಬಾಕಿ ಇಂದಿಷ್ಟು ಮಂದಿ ಕುಡಿಯವ, ನಾಳೆ ನನಗೂ ಆಗ್ಬೋದು, ಇವ್ರಿಗೂ ಆಗ್ಬೋದು. ಎಷ್ಟು ಮಂದಿಗ ತಳ್ಕೊಂತ ಕುಂದ್ರದೈತ್ರಿ, ಅವ್ರ ಮನ್ಯಾಗಿನವ್ರು ಎಷ್ಟು ಮಂದಿಗಂತ ತಳಬೇಕು. ನಾವ್ ಹಿಂಗ ಮಾಡ್ಕೊಂತ ಹೋದ್ರೆ ನಮಗೆ ಇದಕ್ಕೆಲ್ಲ ಇದ್ ರಕ್ಷಣೆ. ಬುರ್ಕ ಹಾಕೊಂಡ ಅಡ್ಡಾಡುದ ನಾವು ಎಲ್ಲಾರು ಅರ್ಥ ಆಗುದಿಲ್ಲ ಎಲ್ಲಾರ್ಗು. ತಿನ್ನೋ ಟೈಮ್ದಾಗ ಸಗಣಿ ತಿನ್ ನಮ್ ದೇಶನ ಬಿಟ್ಟು ಕೊಡ್ತಾರಲ್ಲ ಎಲ್ಲ ಇನ್ನೊಂದ್ ದಿವಸ ಇದನ್ನ ಅಳಕೇಸಿ ಹಾಕೊಂಡ್ ನಮಗೂ ಕಳಿಸ್ತಾರ. ಅಡ್ಡಾಡುನ್ ಎಲ್ಲಾರು ರೆಡಿ ಆಗ್ರಿ ನೀವು, ನಾವು ನಳಕಿಸ್ಕೊಂಡ್ ಅಡ್ಡಾಡುನ್ ಅಂತ.